ವೀಕ್ಷಕರೇ, ಹೇಗಿದ್ದಾರೆ ಎಲ್ಲರೂ? ಸೊ ನಾನಿವತ್ತು ನಿಮಗೆ ಬಿಸಿಬೇಳೆ ಬಾತ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಸೊ ಬೇಕಾಗಿರುವ ಸಾಮಗ್ರಿಗಳು ನೋಡಿ, ಅಕ್ಕಿ ಮತ್ತು ಬೇಳೆ ನಾನು ಎರಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕು ಕ್ವಾಂಟಿಟಿ. ಸೊ ನಾನು ಈ ಕ್ವಾಂಟಿಟಿಲಿ ತೊಗೊತಿದ್ದೀನಿ ಅಕ್ಕಿ ಮತ್ತು ಬೇಳೆ. ಸೊ ಅದೆರಡು ನಾವು ನೆನೆಸಿಟ್ಕೋಬೇಕು. ಸೊ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ತರಕಾರಿ ನೋಡಿ ಕ್ಯಾರೆಟ್, ಬೀನ್ಸ್. ಸೊ ನೀವು ಎಷ್ಟು ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ನಾನು ಕ್ಯಾರೆಟ್, ಬೀನ್ಸ್ ಎರಡನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಹಸಿಮೆಣಸು ಹಾಗೆ ಹಸಿ ಬಟಾಣಿ. ಸೊ ಇದಿಷ್ಟು ತರಕಾರಿಗಳನ್ನು ನಾವು ಇಷ್ಟು ನಾವು ಇದು ಬೇಕಾಗಿರುವ ಸಾಮಗ್ರಿಗಳು. ಸೊ ನೀವು ಕ್ಯಾಬೇಜು, ಬಟಾಟಿ ಏನು ಬೇಕಾದ್ರೂ ಹಾಕ್ಕೋಬೋದು. ಸೊ ನಾನು ಇದಿಷ್ಟು ಹಾಕ್ಕೊತಿದ್ದೀನಿ. ವೀಕ್ಷಕರೇ, ನಾನು ಇವಾಗ ಎಲ್ಲ ತರಕಾರಿಗಳನ್ನು ಕುಕ್ಕರಲ್ಲಿ ಬೇಯಿಸ್ಕೊತೀನಿ. ಕ್ಯಾರೆಟ್, ಅಕ್ಕಿ, ಬೇಳೆ, ಬೀನ್ಸ್, ನಾನು ಏನೇನು ತರಕಾರಿ ಏನೇನು ಮಿಕ್ಸ್ ಮಾಡ್ಕೊಂಡಿದ್ದು ಅಷ್ಟು ಕೂಡ ನಾನು ತರಕಾರಿಲಿ ಹಾಕಿಬಿಟ್ಟು ಒಂದು ಎರಡು ವಿಸಿಲ್ನ ಕೂಗಿಸ್ಕೊತೀನಿ. ವೀಕ್ಷಕರೇ, ನಾನು ಎಲ್ಲ ತರಕಾರಿನೆಲ್ಲ ಹೀಗೆ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆ ಮಾಡ್ಕೊತೀನಿ. ಸೊ ತರಕಾರಿ ಬೆಂದಿದೆ ಎಲ್ಲ. ಸೊ ಇವಾಗ ಒಗ್ಗರಣೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಥರ ಬಾಣಲಿಗೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ನೋಡಿ, ಈ ಥರ ಸಾಸಿವೆ ಆದ ನಂತರ ಸೊ ನಾವು ಸಾಸಿವೆ ಸ್ವಲ್ಪ ಹುರ್ಕೊಳ್ಬೇಕು. ಈ ಥರ ಸಾಸಿವೆ ಹುರ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ಸಾಸಿವೆ ಹುರ್ಕೊಂಡಾದ ನಂತರ ವೀಕ್ಷಕರೇ, ಸಾಸಿವೆ ಚೆನ್ನಾಗಿ ಹುರಿದಾಗಿದೆ. ಸೊ ಸಾಸಿವೆ ಹುರಿದಾದ ನಂತರ ನಾವು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಈರುಳ್ಳಿ, ಹಸಿಮೆಣಸು, ಟೊಮೆಟೊ ನಾನು 3 ಹಾಕ್ಕೊತಿದ್ದೀನಿ. ನೋಡಿ ವೀಕ್ಷಕರೇ, ಎಲ್ಲವನ್ನು ಹಾಕ್ಕೊತಿದ್ದೀನಿ ನಾನು. ಇವಾಗ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಿದ್ದೀನಿ. ನೋಡಿ ವೀಕ್ಷಕರೇ, ನೀವು ಇಲ್ಲಾಂದರೆ ಸಪ್ರೇಟಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ ಕೂಡ ಮಾಡ್ಕೋಬೋದು. ಸೊ ನಾನು ಆ ಥರ ಮಾಡ್ತಾಯಿಲ್ಲ. ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳಸ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ನೋಡಿ, ಇದನ್ನು ಚೆನ್ನಾಗಿ ಮುಚ್ಚಿಟ್ಕೊಬೇಕು. ವೀಕ್ಷಕರೇ, ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿದೆ. ಸೊ ಬೆಂದು ನಾನು ಸ್ವಲ್ಪ ಮಸಾಲ ಹಾಕ್ಕೊತೀನಿ. ಇವಾಗ ಹಿಂಗೆ ಹಾಕ್ಕೊತಿದ್ದೀನಿ. ನೋಡಿ ವೀಕ್ಷಕರೇ, ಮಸಾಲ ನಾನು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ತೋರಿಸ್ಕೋಬೇಕು. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಹಾಕ್ಕೋಬೇಕು. ಹಾಕ್ಬಿಟ್ಟು ತೋರಿಸ್ಬೇಕು. ನಂತರ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊತಿದ್ದೀನಿ. ಬಿಸಿಬೇಳೆ ಬಾತ್ ಪೌಡ್ರ್ ಒಗ್ಗರಣೆಗೆ ಇಷ್ಟು ಹಾಕ್ಕೊತೀನಿ. ಮತ್ತು ಕುದಿತಾ ಇರಬೇಕಾದ್ರೆ ರೈಸಿಗೆ ಮಿಕ್ಸ್ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಕಾಣಿಸ್ತಾ ಇದೆಯಲ್ಲ. ಚೆನ್ನಾಗಿ ತೊಳ್ಸ್ಕೋಬೇಕು, ಮಿಕ್ಸ್ ಆಗಬೇಕು ಎಲ್ಲ. ನೋಡಿ ವೀಕ್ಷಕರೇ, ನಾನು ಈಗ ಸ್ವಲ್ಪ ಗರಂ ಮಸಾಲ ಪೌಡರ್ನ ಕೂಡ ಹಾಕ್ಕೊತಿದ್ದೀನಿ. ಮಸಾಲೆಗೆ ಸೊ ಜೀರಾ ಧನಿಯಾ ಪೌಡ್ರನ್ನ ಹಾಕ್ಕೋಬೇಕು. ಸೊ ಜೀರಾ ಧನಿಯಾ ಪೌಡ್ರನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೋಬೇಕು. ಮಸಾಲೆ ಚೆನ್ನಾಗಿ ಇದಾಗಬೇಕಲ್ವ. ಸೊ ನೀರು ಹಾಕ್ಕೋಬೇಕು. ಇದಕ್ಕೆ
ನೀರು ಹಾಕಿಬಿಟ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಮೆಣಸಿನ ಪುಡಿ ಹಾಕೋಬೇಕು. ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಹಿಂಗೆ ಇದು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಕುದಿ ಬರೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಒಗ್ಗರಣೆ. ಸೊ ನಾವು ಎಷ್ಟು ಬಿಸಿಬೇಳೆಬಾತ್ ಪೌಡ್ರ್ ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಸೊ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಒಂದು ಕುದಿ ಬರೋ ಥರ ಇದನ್ನು ಬೇಯಿಸ್ಕೋಬೇಕು. ನೋಡಿ ವೀಕ್ಷಕರೇ, ಕಲರ್ ಚೆನ್ನಾಗಿ ಬಂದಿದೆ, ಕುದಿದೆ, ಒಂದು ಕುದಿ ಬಂದಿದೆ ಇದಕ್ಕೆ. ಸೊ ಕಾಣಿಸ್ತಾ ಇದೆಯಲ್ಲ. ಸೊ ಇನ್ನೂ ಸ್ವಲ್ಪ ನೀರು ಹಾಕೋಬೇಕು. ಕಾಣಿಸ್ತಾ ಇದೆಯಲ್ಲ. ಸೊ ಕಲರ್ ನೋಡಿ ಈ ಥರ ಬರಬೇಕು ವೀಕ್ಷಕರೇ. ಆವಾಗ ನಾನು ರೈಸು ಮತ್ತು ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ದೆ. ಸೊ ಈ ಥರ ಬಂದಿದೆ ಬೇಯಿಸಿಟ್ಕೊಂಡು. ನೋಡಿ ಈ ಥರ ಬೇಯಿಸಿಟ್ಕೊಂಡಿದ್ದೆ. ಆವಾಗ ತರಕಾರಿ, ಹಸಿ ಬಟಾಣಿ ಮತ್ತು ಬೀನ್ಸು ಏನೇನು ತರಕಾರಿ ಇದೆಯೋ ಅಲ್ಲ ಅವಾಗ ಅಷ್ಟು ಬೇಯಿಸಿಟ್ಕೊಂಡಿದ್ದೆ ನಾನು. ಸೊ ಕಾಣಿಸ್ತಾ ಇದೆಯಲ್ಲ, ಈ ಥರ ಬಂದಿದೆ. ಸೊ ಇವಾಗ ನಾವು ಇದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಆವಾಗ ಮಾಡಿರೋದನ್ನು ನಾನು ಒಗ್ಗರಣೆಯನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ. ನೋಡಿ ಪೂರ್ತಿ ಮಸಾಲೆ ಈ ಕಡೆ ಬೆಂಡಿ ಬರ್ಕೊಂಡು ಪೂರ್ತಿ ಮಸಾಲೆ ನಾನು ಹಾಕೊತಿದ್ದೀನಿ. ನೋಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು, ಚೆನ್ನಾಗಿ ತೋರಿಸ್ಕೋಬೇಕು. ಸೊ ಬಿಸಿಬೇಳೆಬಾತ್ ಅಂದರೆ ಸ್ವಲ್ಪ ನೀರಾಗಿ ಬರಬೇಕು. ಅದು ದಪ್ಪ ಅಂದರೆ ರೈಸ್ ಬಾತ್ ಥರ ಗಟ್ಟಿಯಾಗಿ ಬರಬಾರ್ದು. ಸೊ ನೀರಾಗಿ ಬರಬೇಕು. ಸೊ ನಾನು ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತಿದ್ದೀನಿ. ಸೊ ನೋಡಿ ವೀಕ್ಷಕರೇ, ಇವಾಗ ಸೊ ನಾನು ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊತಿದ್ದೀನಿ. ಸ್ವಲ್ಪ ನಾನು ಆವಾಗ ಹೇಳಿದ್ನಲ್ವ ಕುದಿಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೇಕಂತ. ಸೊ ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ರೈಸ್ಗೆಲ್ಲ ಇಟ್ಕೋಬೇಕಲ್ವ. ಸೊ ಉಪ್ಪನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ವೀಕ್ಷಕರೇ, ಉಪ್ಪನ್ನು ಹಾಕ್ಕೊತಿದ್ದೀನಿ. ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಸೊ ನಾನು ಬಿಸಿಬೇಳೆಬಾತ್ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಸೊ
ಸೊ ಇದನ್ನು ಒಂದು ಕುದಿ ಬರುವಷ್ಟು ಕುದಿಸ್ಕೋಬೇಕು. ವೀಕ್ಷಕರೇ ಕುದೀತಾ ಇದೆ, ಒಂದು ಕುದಿ ಬಂದಿದೆ ಬಿಸಿಬೇಳೆ ಬಾತಿಗೆ. ಸೊ ನಾನೀಗ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ನೋಡಿ ಇಷ್ಟು ಪ್ರಮಾಣದಲ್ಲಿ ಸಕ್ಕರೆ ಹಾಕ್ಕೋಬೇಕು. ಚೆನ್ನಾಗಿ ತೋರಿಸ್ಕೋಬೇಕು ಸಕ್ಕರೆ ಹಾಕಿಬಿಟ್ಟು. ವೀಕ್ಷಕರೇ ಯಾವ ಥರ ಬರ್ತಾ ಇದೆ ಅಂತ. ಇನ್ನೊಂದು ಕುದಿ ಬರಬೇಕು, ಚೆನ್ನಾಗಿ ಕುದಿಬೇಕು ಇದು. ಸೊ ನಾವು ಕುದಿಯೋವರೆಗೂ ಇದನ್ನು ಬೇಯಿಸ್ಕೋಬೇಕು. ನೋಡಿ ವೀಕ್ಷಕರೇ ಚೆನ್ನಾಗಿ ಕುದೀತಾ ಇದೆ, ಕಾಣಿಸ್ತಾ ಇದೆಯಲ್ಲ. ಈ ಥರ ಕುದಿ ಬಂದಮೇಲೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು. ನೋಡಿ ನೋಡಿ ವೀಕ್ಷಕರೇ, ನೋಡಿ ಚೆನ್ನಾಗಿ ತೊಳಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೂ ಕೂಡ ಒಂದು ಕುದಿ ಕುದಿಸ್ಕೋಬೇಕು. ಸೊ ಎಲ್ಲ ಉಪ್ಪು ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡ್ಕೋಬೇಕು ರೈಸಿಗೆ, ತರಕಾರಿಗೆ ಎಲ್ಲ. ಸೊ ಚೆನ್ನಾಗಿ ತೊಳಸ್ಕೊಂಡು ಒಂದು ಕುದಿ ಬರೋ ಥರ ಬೇಯಿಸ್ಕೋಬೇಕು. ವೀಕ್ಷಕರು ಚೆನ್ನಾಗಿ ಕುದಿ ಬಂದಿದೆ. ಸೊ ಕುದಿ ಬಂದಾಗ ಇವಾಗ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊತೀನಿ. ಸೊ ನಿಂಬೆಹಣ್ಣು ನಿಮಗೆ ಹುಳಿ ಟೇಸ್ಟ್ನ ಚೆನ್ನಾಗಿ ಕೊಡುತ್ತೆ. ಸೊ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊತಿದ್ದೀನಿ ಇವಾಗ. ನೋಡಿ ವೀಕ್ಷಕರೇ, ಲಿಂಬೆಹಣ್ಣನ್ನು ಹಾಕ್ಕೊತಿದ್ದೀನಿ. ಲಿಂಬೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊತಿದ್ದೀನಿ. ನೋಡಿ ನೋಡಿ ವೀಕ್ಷಕರೇ, ಚೆನ್ನಾಗಿ ಕುದಿಸ್ಕೊತಿದ್ದೀನಿ. ಲಿಂಬೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಕಾಸ್ ಹುಳಿ ಅಂಶ ಇಡೀ ಇದಕ್ಕೂ ಹಿಡ್ಕೋಬೇಕಲ್ವ, ಇಡೀ ರೈಸ್ಗೂ ಹಿಡ್ಕೋಬೇಕು. ಸೊ ಲಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ವೀಕ್ಷಕರೇ, ಫೈನಲ್ ಬಿಸಿಬೇಳೆಬಾತ್ ಔಟ್ಪುಟ್ ಹೇಗೆ ಬಂದಿದೆ ನೋಡಿ. ಸೊ ಫೈನಲ್ಲಾಗಿ ಬಿಸಿಬೇಳೆಬಾತ್ ನೋಡಿ, ಕಲರ್ ನೋಡಿ. ಸೊ ಈ ಥರ ಬರುತ್ತೆ. ಸೊ ಇದಕ್ಕೆ ನಾವು ಬುಂದಿ ಕಾಳನ್ನ ಹಾಕ್ಕೊಂಡ್ಬಿಟ್ಟು ತಿನ್ನಬೇಕು. ಸೊ ನಾವು ಒಂದು ತಟ್ಟೆಗೆ ಇದನ್ನು ಹಾಕಿಬಿಟ್ಟು ಸೊ ಬುಂದಿನ ಹಾಕ್ಕೊಂಡು ಈ ಬಿಸಿಬೇಳೆಬಾತ್ ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ. ನೋಡಿ ವೀಕ್ಷಕರೇ, ಫೈನಲ್ಲಾಗಿ ಬಿಸಿಬೇಳೆಬಾತ್ ಯಾವ ಥರ ಬಂದಿದೆ ಅಂತ ನೋಡಿ, ಕಾಣಿಸ್ತಾ ಇದೆಯಲ್ಲ. ಸೊ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ಈ ಥರ ಬುಂದಿ ಕಾಳು ಜೊತೆ ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ಇದನ್ನು ಹೀಗೆ ಹಾಕ್ಕೊಂಡ್ಬಿಟ್ಟು ತಿಂದರೆ ಎಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಅಂದರೆ. ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.